ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನಾನು ಸ್ಮಿತಾ ಶ್ರೇಷ್ಠ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸದ್ಗುಣಗಳಿಂದ ನಮಗೆ ಯಾವ ರೀತಿ ಬಾಳಿಗೆ ಬಲ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಒಂದು ಜೀವನದಲ್ಲಿ ಕತ್ತಲು ಇರುತ್ತೆ, ಬೆಳಕು ಇರುತ್ತೆ. ಅದೇ ರೀತಿ ಒಂದು ಗುಲಾಬಿ ಗಿಡದಲ್ಲಿ ಮುಳ್ಳು ಕೂಡ ಇರುತ್ತೆ, ಹೂವು ಕೂಡ ಇರುತ್ತೆ. ನಾವು ಮನುಷ್ಯರಾದವರು ಹೂವನ್ನೇ ಆಯ್ಕೆ ಮಾಡ್ಕೊಳ್ತೀವಿ. ಅದರಿಂದ ನಮಗೆ ಅಜ್ಞಾನಿಗಳು ಏನೇ ಮಾತುಗಳನ್ನು ಆಡಲಿ, ಆ ಒಂದು ಮುಳ್ಳಿನ ಮಾತುಗಳನ್ನು ನಾವು ಮರೆತು ಸುಜ್ಞಾನಿಗಳು ಹೇಳುವಂತಹ ಮಾತುಗಳನ್ನು ತಗೊಂಡು ಮುಂದೆ ಜೀವನದಲ್ಲಿ ಸಾಗಬೇಕಾಗುತ್ತೆ. ನಾವು ಎಷ್ಟೇ ದೊಡ್ಡ ಮನೆ ಕಟ್ಟಲಿ, ಏನೇ ಮಾಡಲಿ, ನೆಮ್ಮದಿ ಇಲ್ಲದ ಬಾಳಲ್ಲ. ಅದರಿಂದ ನಮ್ಮ ಮನಸ್ಸಿಗೊಂದು ನೆಮ್ಮದಿ ಅನ್ನೋದು ಇರಬೇಕಾಗುತ್ತೆ ಜೀವನದಲ್ಲಿ. ಅದೇ ರೀತಿ ನಾವು ಏನೇ ಇದ್ದರೂ ಕೂಡ ಒಂದು ದೇವರ ಒಂದು ಭಕ್ತಿಯಲ್ಲಿರಬೇಕು. ಮನೆಯಲ್ಲಿ ಮನವನ್ನು ಶುದ್ಧಿ ಮಾಡ್ಕೊಂಡಿರಬೇಕು, ಮನೆಯನ್ನು ಶುದ್ಧಿ ಮಾಡ್ಕೊಂಡಿರಬೇಕು, ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು. ಅದೇ ರೀತಿ ನಮ್ಮ ಮತ್ತು ಮನಸ್ಸಿನ ಬಗ್ಗೆ ಕೂಡ ಅತ್ಯಮೂಲ್ಯವಾದ ಒಂದು ಟೈಮನ್ನು ಕೊಡಬೇಕಾಗುತ್ತೆ. ಈ ರೀತಿ ನಾವು ಮನಸ್ಸನ್ನು ರಣರಂಗ ಮಾಡಿಕೊಳ್ಬಾರ್ದು. ಅಂದರೆ ಮನಸ್ಸನ್ನು ಅಲ್ಲೋಲ ಕಲ್ಲೋಲವನ್ನು ಮಾಡಿಕೊಳ್ಬಾರ್ದು. ಶಾಂತವಾಗಿರಬೇಕು. ಶಾಂತವಾದಷ್ಟು ನಮಗೆ ಒಂದು ಮನಸ್ಸಿಗೆ ಮತ್ತು ನಮಗೆ ಶಾಂತಿಯನ್ನು ಸಿಗುತ್ತೆ. ನಾವಿಲ್ಲದ ರಣರಂಗ ಅಂದರೆ ಅಲ್ಲೋಲ ಕಲ್ಲೋಲ ಮಾಡಿಕೊಂಡು, ಟೆನ್ಷನ್ ಮಾಡಿಕೊಂಡು, ಇರವರ ಆರೋಗ್ಯನ ಹಾಳು ಮಾಡಿಕೊಂಡು, ಈ ರೀತಿ ನಮ್ಮ ಜೀವನ ಸಾಗಿ ಹೋಗುತ್ತೆ. ಮತ್ತು ಸ್ವಲ್ಪ ಜಾಸ್ತಿ ದಿನ ಹೋಗೋ ಬದಲು ಅತಿ ಕಮ್ಮಿ ದಿನದಲ್ಲಿ ನಾವು ಒಂದು ನಮ್ಮ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಆಗ್ಬೋದು, ಪ್ರತಿಯೊಂದು ನಾವು ಕಳ್ಕೊಳ್ತೀವಿ ಅಂತಲೇ ಹೇಳ್ಬೋದು. ನಾವು ಸಜ್ಜನರ ಸಹವಾಸವನ್ನು ಮಾಡಬೇಕಾಗುತ್ತೆ. ದುಷ್ಟರಿಂದ ಅತಿಯಾದ ದೂರ ಇದ್ದಷ್ಟು ಒಳ್ಳೆಯದು. ಮತ್ತು ಒಂಟಿಯಾಗಿರುವುದಕ್ಕೆ ಅಭ್ಯಾಸ ಇದ್ದರೆ ಒಂಟಿಯಾಗಿರುವುದೇ ಲೇಸು ಅನಿಸುತ್ತೆ. ಏಕೆಂದರೆ ನೂರಾರು ಜನ ಒಟ್ಟಿಗೆ ಹೊಂದ್ಕೊಂಡಿದ್ದು ನಮ್ಮ ಮನಸ್ಸಿಗೆ ನಾವು ಮನಸ್ತಾಪ ಮಾಡಿಕೊಳ್ಳಬಹುದು. ನಾವು ನಮ್ಮ ಒಂದು ಒಂಟಿತನದಲ್ಲಿರುವುದೇ ನಮ್ಮನ್ನು ನಾವು ಪ್ರೀತಿಸ್ಕೊಂಡು ನಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಾಗ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಅದೇ ರೀತಿ ಕಣ್ಣಿಗೆ ಕಾಣದ ಒಂದು ಅಗೋಚರ ಶಕ್ತಿ ಅಂದರೆ ಅದು ಭಗವಂತ. ಅದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನೆಲೆಸಿರಬೇಕು. ಆವಾಗಲೇ ನಮಗೆ ಶಾಂತಿಯಾಗಿ ಇರೋಕ್ಕೆ ಮತ್ತು ನೆಮ್ಮದಿಯಲ್ಲಿ ಇರೋಕ್ಕೆ ಕಾರಣವಾಗುತ್ತೆ. ಆದರೆ ಅಂತರಂಗದಲ್ಲಿ ಮಾತ್ರ ಶಾಂತಿಯ ಗಾಳಿ ಬೀಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಅಲ್ಲೋಲ ಕಲ್ಲೋಲ ನಮ್ಮ ಮನಸ್ಸಿನ ಭಾವನೆಯಲ್ಲಿ ಮಾಡಿಕೊಳ್ಬಾರ್ದು. ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳು, ಸುಖ ದುಃಖಗಳು ಏನೇ ಬಂದು ಹೋಗಿರ್ಬೋದು, ಆದರೆ ನಾವು ಶಾಂತ ಸ್ವಭಾವ ಆಗಿರಬೇಕು. ತಾಳ್ಮೆಯನ್ನು ಎಲ್ಲೂ ಕಳೆದುಕೊಳ್ಬಾರ್ದು. ಇವಾಗ ಏನೋ ಪ್ರಕೃತಿಯ ಒಂದು ವಿಕೋಪದಿಂದ ಭೂಕುಸಿತ ಆಗುತ್ತೆ, ಒಂದು ಪ್ರಳಯ ಅಂತ ಬರುತ್ತೆ, ಪ್ರವಾಹಗಳು ಬರುತ್ತೆ. ಅದೇ ರೀತಿ ಕಾಡ್ಗಿಚ್ಚು ಉಂಟಾಗುತ್ತೆ. ಈ ರೀತಿಯೆಲ್ಲ ಪ್ರಕೃತಿಯಿಂದ ಹಾಗೇ ಆಗುತ್ತೆ. ಇದೆಲ್ಲ ಒಂದು ಬಹಿರಂಗವಾದ ತೊಂದರೆಗಳು. ಆದರೆ ಮನಃಶಾಂತಿ ಅನ್ನೋದು ಕಲಕುವಂಥದ್ದು, ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲದಾಗಿರುವಂಥದ್ದು, ಒಂಥರ ಡಿಪ್ರೆಷನಿಗೆ ಹೋಗುವಂಥದ್ದು, ಇದೆಲ್ಲ ಮಾಡ್ಕೊಳ್ಬಾರ್ದು. ನಾವು ಯಾವಾಗ ಶಾಂತ ಚಿತ್ತವಾಗಿ ನಮ್ಮ ಒಂದು ಮನಸ್ಥಿತಿಯನ್ನು ಸ್ಥಿರವಾಗಿ ಇಟ್ಕೊಂಡು ಬಾಳೋದೇ ಜೀವನ ಅಂತ ಹೇಳಿ, ಈ ರೀತಿ ನಮ್ಮ ಒಂದು ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಕಾಮ, ಕ್ರೋಧ, ಮದ, ಮತ್ಸರ, ಇದೆಲ್ಲ ಒಂದು ದುಶ್ಚಟಗಳನ್ನು ನಾವು ದೂರ ಮಾಡಿ ನಮ್ಮ ಒಂದು ಮನಸ್ಸನ್ನು ಕೂಡ ನಮ್ಮನ್ನು ಕೂಡ ಒಂದು ಶಾಂತ ಚಿತ್ತದಲ್ಲಿ ಇಟ್ಕೊಂಡ್ರೆ ನಮ್ಮ ಒಂದು ಸದ್ಗುಣ ಕೂಡ ಒಳ್ಳೆಯ ರೀತಿಯಾಗಿ ಅದು ಮುಂದೆ ಮಾರ್ಗವನ್ನು ತೋರಿಸ್ಕೊಡುತ್ತೆ. ಒಂದು ಸದ್ಗುಣವಾದ ಜೀವನ ಕೂಡ ನಾವು ಬದುಕ್ಬೋದು. ಅದೇ ನಮಗೆ ಶಕ್ತಿಯಾಗಿ ಬಲವಾಗಿ ನಿಲ್ಲುತ್ತೆ ಅಂತ ಹೇಳಿ, ಈ ಒಂದು ಸದ್ಗುಣಗಳನ್ನು ನೀವು ಬೆಳೆಸ್ಕೊಳ್ಳಿ. ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಿ. ನೀವು ದಿನನಿತ್ಯ ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ವ್ಯಾಯಾಮ ಮಾಡಿ. ಅದೇ ರೀತಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ. ಟೆನ್ಷನ್ ಮಾಡಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ ಯಾವುದ್ರ ಬಗ್ಗೆ. ನಿಮ್ಮ ಮನಸ್ಸನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ, ನಿಮ್ಮನ್ನು ನೀವು ಕರೆಕ್ಟಾಗಿ ಥಿಂಕ್ ಮಾಡಿ, ನಿಮ್ಮ ಬಗ್ಗೆ ಜಾಸ್ತಿ ಕಾಳಜಿ ಕೊಟ್ಟು, ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಥಿಂಕ್ ಮಾಡ್ಕೊಂಡಿದ್ರೆ ಸಾಕು. ಪರರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡಿದ್ರೆ ನಮ್ಮನ್ನು ನಾವು ಕಳ್ಕೊಳ್ತೀವಿ. ನಾನು ಹೇಳಿದಾಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಅಥವಾ ನಮ್ಮ ಸ್ಥಿರತೆಯನ್ನು ಕೂಡ ಕಳ್ಕೊಂಡಿರ್ತೀವಿ. ಅದರ ಬಗ್ಗೆ ನಮ್ಮ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.